ನಮಸ್ಕಾರ, ಟೈಮ್ಸ್ ಮೊಬೈಲ್ ಟಿವಿಗೆ ಸ್ವಾಗತ. ನಾನು ಶಶಿ ಕೆರೆ. ಮಲೇಷಿಯಾ ಏರ್ಲೈನ್ಸ್ ನಿಗೂಢ ರೀತಿಯಲ್ಲಿ ಕಣ್ಮರೆಯಾಗಿ ಇಂದು 100 ದಿನಗಳು ಕಳೆದಿವೆ. ಈ ವಿಮಾನದಲ್ಲಿದ್ದ 240 ಜನರ ಬಗ್ಗೆಯೂ ಈವರೆಗೂ ಯಾವುದೇ ಸುಳಿವು ದೊರೆತಿಲ್ಲ. ತಮ್ಮವರ ಬರುವಿಕೆಯ ನಿರೀಕ್ಷೆಯಲ್ಲಿ ನಾಪತ್ತೆಯಾದ ಪ್ರಯಾಣಿಕರ ಕುಟುಂಬದ ಸದಸ್ಯರು ದಿನ ಕಳೆಯುತ್ತಿದ್ದಾರೆ. ವಿಮಾನ ದುರಂತ ಹೇಗೆ ಸಂಭವಿಸಿತು, ಅದರಲ್ಲಿದ್ದವರು ಏನಾದರು ಎಂಬುದು ಈಗಲೂ ಚಿದಂಬರ ರಹಸ್ಯವಾಗಿಯೇ ಉಳಿದಿದೆ. ಮಲೇಷ್ಯಾ ಏರ್ಲೈನ್ಸ್ MH370 ವಿಮಾನ ದುರಂತಕ್ಕೀಡಾಗಿ ಶತದಿನಗಳು ಕಳೆದಿವೆ. ದುರಾದೃಷ್ಟ ವಿಮಾನ ಹಾಗೂ ಅದರಲ್ಲಿದ್ದ ನತದೃಷ್ಟ ಪ್ರಯಾಣಿಕರ ಪತ್ತೆಗಾಗಿ ನಡೆಸಿದ ಶತಾಯಗತಾಯ ಪ್ರಯತ್ನ ಈವರೆಗೂ ಯಾವುದೇ ಫಲ ನೀಡಿಲ್ಲ. ಈ ವಿಮಾನ ಏನಾಯಿತು, ಅದರಲ್ಲಿದ್ದ 240 ಪ್ರಯಾಣಿಕರು ಏನಾದರೂ, ಅವರು ಬದುಕಿದ್ದಾರೆಯೇ, ಹಿಂದಿರುಗಿ ಬರುವ ಸಾಧ್ಯತೆಗಳಿವೆ ಎಂಬ $1,000,000 ಪ್ರಶ್ನೆಗಳು ಮಲೇಷ್ಯಾ ಸರ್ಕಾರವನ್ನು ದೊಡ್ಡ ತಲೆನೋವಾಗಿ ಕಾಡುತ್ತಲೇ ಇದೆ. ಈ ವಿಮಾನ ಮತ್ತು ಪ್ರಯಾಣಿಕರ ಪತ್ತೆಗಾಗಿ ಜಗತ್ತಿನ ಅನೇಕ ರಾಷ್ಟ್ರಗಳು ವಿಶ್ವ ಪ್ರಯತ್ನ ನಡೆಸಿದರೂ ಚಿಕ್ಕ ಸುಳಿವು ಕೂಡ ಲಭಿಸಿಲ್ಲ. ವಿಮಾನದ ಅವಶೇಷಗಳ ಬಗ್ಗೆ ಉದ್ಭವಿಸಿರುವ ಗೊಂದಲಗಳು ಮುಂದುವರೆದಿವೆ. ವಿಮಾನ ಅವಶೇಷಗಳ ಬಗ್ಗೆ ನಿಖರ ಮಾಹಿತಿ ನೀಡಿದವರಿಗೆ ನಾಪತ್ತೆಯಾಗಿರುವ ಪ್ರಯಾಣಿಕರ ಬಂಧು ಮಿತ್ರರು ಬಹುಮಾನ ಸಹ ಘೋಷಿಸಿದ್ದಾರೆ. ಪ್ರಯಾಣಿಕರ ಕುಟುಂಬ ವರ್ಗದಲ್ಲಿ ದುಃಖ ದುಮ್ಮಾನ ಮನೆ ಮಾಡಿದೆ. ಅವರು ಸುರಕ್ಷಿತವಾಗಿ ಹಿಂದಿರುಗಿ ಬರುವ ಕೊನೆ ಭರವಸೆ ಕನಸು ಕಾಣುತ್ತಿದ್ದಾರೆ. ಮಮ್ಮಿ, ನೀ ಹೇಗಿದ್ದೀಯಾ? ನೀನು MH370 ಏರ್ಪ್ಲೇನ್ನಲ್ಲಿ ಸುರಕ್ಷಿತವಾಗಿರುವೆ ಎಂದು ನಾನು ಭಾವಿಸುತ್ತೇನೆ. ನೀನು ಮನೆಗೆ ಹಿಂದಿರುಗಿ ಬರಬೇಕು. ನೀನು ಮನೆಗೆ ಬರುವುದನ್ನು ನಾವೆಲ್ಲ ಕಾತುರದಿಂದ ನಿರೀಕ್ಷಿಸುತ್ತಿದ್ದೇವೆ. ನನಗೆ ಪ್ರತ್ಯುತ್ತರ ನೀಡುವುದನ್ನು ಮರೆಯಬೇಡ. ನಾನು ನಿಮ್ಮ ಮಗಳು ಎಂದು ನಾಪತ್ತೆಯಾಗಿರುವ ಫುಂಗ್ ವಾಯಿ ಯುಂಗರ ಪತ್ರ ಕರುಳು ಕಿವಿಚುವಂತೆ ಮಾಡಿದೆ. ಇದು ಕೇವಲ ಈ ಬಾಲಕಿಯ ಆಕ್ರಂದನವಲ್ಲ. 100 ದಿನವಾದರೂ ತಮ್ಮವರ ಬಗ್ಗೆ ಯಾವುದೇ ಸುಳಿವು ಇಲ್ಲದೆ ದಿಕ್ಕು ತೋಚದೆ ಕಂಗಾಲಾಗಿರುವ 239 ಪ್ರಯಾಣಿಕರ ಮನೆಗಳಲ್ಲಿ ಮಡುಗಟ್ಟಿರುವ ದುಃಖ ದುಮ್ಮಾನವಾಗಿದೆ. ನಮಸ್ಕಾರ, ಟೈಮ್ಸ್ ಮೊಬೈಲ್ ಟಿವಿಗೆ ಸ್ವಾಗತ. ನಾನು ಶಶಿ ಕೆರೆ. ಮಲೇಷಿಯಾ ಏರ್ಲೈನ್ಸ್ ನಿಗೂಢ ರೀತಿಯಲ್ಲಿ ಕಣ್ಮರೆಯಾಗಿ ಇಂದು 100 ದಿನಗಳು ಕಳೆದಿವೆ. ಈ ವಿಮಾನದಲ್ಲಿದ್ದ 240 ಜನರ ಬಗ್ಗೆಯೂ ಈವರೆಗೂ ಯಾವುದೇ ಸುಳಿವು ದೊರೆತಿಲ್ಲ. ತಮ್ಮವರ ಬರುವಿಕೆಯ ನಿರೀಕ್ಷೆಯಲ್ಲಿ ನಾಪತ್ತೆಯಾದ ಪ್ರಯಾಣಿಕರ ಕುಟುಂಬದ ಸದಸ್ಯರು ದಿನ ಕಳೆಯುತ್ತಿದ್ದಾರೆ. ವಿಮಾನ ದುರಂತ ಹೇಗೆ ಸಂಭವಿಸಿತು, ಅದರಲ್ಲಿದ್ದವರು ಏನಾದರು ಎಂಬುದು ಈಗಲೂ ಚಿದಂಬರ ರಹಸ್ಯವಾಗಿಯೇ ಉಳಿದಿದೆ. ಮಲೇಷಿಯಾ ಏರ್ಲೈನ್ಸ್ MH370 ವಿಮಾನ ದುರಂತಕ್ಕೀಡಾಗಿ ಶತದಿನಗಳು ಕಳೆದಿವೆ. ದುರಾದೃಷ್ಟ ವಿಮಾನ ಹಾಗೂ ಅದರಲ್ಲಿದ್ದ ನತದೃಷ್ಟ ಪ್ರಯಾಣಿಕರು ಪತ್ತೆಗಾಗಿ ನಡೆಸಿದ ಶತಾಯಗತಾಯ ಪ್ರಯತ್ನ ಈವರೆಗೂ ಯಾವುದೇ ಫಲ ನೀಡಿಲ್ಲ. ಈ ವಿಮಾನ ಏನಾಯಿತು, ಅದರಲ್ಲಿದ್ದ 240 ಪ್ರಯಾಣಿಕರು ಏನಾದರೂ, ಅವರು ಬದುಕಿದ್ದಾರೆಯೇ, ಹಿಂದಿರುಗಿ ಬರುವ ಸಾಧ್ಯತೆಗಳಿವೆ ಎಂಬ $1,000,000 ಪ್ರಶ್ನೆಗಳು ಮಲೇಷಿಯಾ ಸರ್ಕಾರವನ್ನು ದೊಡ್ಡ ತಲೆನೋವಾಗಿ ಕಾಡುತ್ತಲೇ ಇದೆ. ಈ ವಿಮಾನ ಮತ್ತು ಪ್ರಯಾಣಿಕರ ಪತ್ತೆಗಾಗಿ ಜಗತ್ತಿನ ಅನೇಕ ರಾಷ್ಟ್ರಗಳು ವಿಶ್ವ ಪ್ರಯತ್ನ ನಡೆಸಿದರೂ ಚಿಕ್ಕ ಸುಳಿವು ಲಭಿಸಲಿಲ್ಲ. ವಿಮಾನದ ಅವಶೇಷಗಳ ಬಗ್ಗೆ ಉದ್ಭವಿಸಿರುವ ಗೊಂದಲಗಳು ಮುಂದುವರೆದಿವೆ. ವಿಮಾನ ಅವಶೇಷಗಳ ಬಗ್ಗೆ ನಿಖರ ಮಾಹಿತಿ ನೀಡಿದವರಿಗೆ ನಾಪತ್ತೆಯಾಗಿರುವ ಪ್ರಯಾಣಿಕರು ಬಂಧು ಮಿತ್ರರು ಬಹುಮಾನ ಸಹ ಘೋಷಿಸಿದ್ದಾರೆ. ಇನ್ನು ಕಣ್ಮರೆಯಾದ ಪ್ರಯಾಣಿಕರ ಕುಟುಂಬ ವರ್ಗದಲ್ಲಿ ದುಃಖ ಮನೆ ಮಾಡಿದೆ. ಅವರು ಸುರಕ್ಷಿತವಾಗಿ ಹಿಂದಿರುಗಿ ಬರುವ ಕೊನೆ ಭರವಸೆಯ ಕನಸು ಕಾಣುತ್ತಿದ್ದಾರೆ. ದುರಂತದಲ್ಲಿ ನಾಪತ್ತೆಯಾಗಿರುವ ತನ್ನ ತಾಯಿಗಾಗಿ ಪರಿತಪಿಸುತ್ತಾ 10 ವರ್ಷದ ಮುಗ್ಧ ಬಾಲಕಿಯೊಬ್ಬಳು ಬರೆದಿರುವ ಕರುಣಾಜನಕ ಸಂದೇಶಗಳ ಸಾಲುಗಳು ಕಲ್ಲು ಹೃದಯದವರನ್ನು ಕರಗಿಸುವಂತಿದೆ. ಮಮ್ಮಿ, ನೀ ಹೇಗಿದ್ದೀಯಾ? ನೀನು MH370 ಏರೋಪ್ಲೇನ್ನಲ್ಲಿ ಸುರಕ್ಷಿತವಾಗಿರುವೆ ಎಂದು ನಾನು ಭಾವಿಸುತ್ತೇನೆ. ನೀನು ಮನೆಗೆ ಹಿಂದಿರುಗಿ ಬರಬೇಕು. ನೀನು ಮನೆಗೆ ಬರುವುದನ್ನು ನಾವೆಲ್ಲ ಕಾತುರದಿಂದ ನಿರೀಕ್ಷಿಸುತ್ತಿದ್ದೇವೆ. ನನಗೆ ಪ್ರತ್ಯುತ್ತರ ನೀಡುವುದನ್ನು ಮರೆಯಬೇಡ. ನಾನು ನಿಮ್ಮ ಮಗಳು ಎಂದು ನಾಪತ್ತೆಯಾಗಿರುವ ಫಿಂಗ್ ವಾಯಿ ಯುಂಗ್ರ 10 ವರ್ಷದ ಮಗಳ ಪತ್ರ ಇದು ಕೇವಲ ಈ ಬಾಲಕಿಯ ಆಕ್ರಂದನವಲ್ಲ. 100 ದಿನವಾದರೂ ತಮ್ಮವರ ಬಗ್ಗೆ ಯಾವುದೇ ಸುಳಿವು ಇಲ್ಲದೆ ದಿಕ್ಕು ತೋಚದೆ ಕಂಗಾಲಾಗಿರುವ 239 ಪ್ರಯಾಣಿಕರ ಮನೆಗಳಲ್ಲಿ ಮಡುಗಟ್ಟಿರುವ ದುಃಖ ದುಮ್ಮನವಾಗಿದೆ.